ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಶುಕ್ರವಾರ. ಇವತ್ತು ಸಂಜೆ ಮಾಮೂಲಿ ಟೈಮ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಒಂದು ವಾರ ಆಯಿತು ಚಾನಲ್ಗೆ ಯಾವುದೇ ರೀತಿ ವಿಡಿಯೋಗಳನ್ನು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಹೆಂಗೆ ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಈ ಸಲ ನಾನು ಲೇಟಾಗಿ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಿದೆ. ಅದೇ ಬೇಜಾರಾಯಿತು ನನಗೆ. ಯಾರು ಕೂಡ ತಪ್ಪಾಗಿ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಕಮೆಂಟ್ ಮಾಡಿದ್ರೆ ರಿಪ್ಲೈ ಲೇಟಾಗಿ ಮಾಡ್ತಾರೆ ಅಂಥೇಳಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ. ನಮ್ಮ ಮನೇಲಿ ಒಂದು ಸಾವಾಗಿತ್ತು, ಹಂಗಾಗಿ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಅದು ಈಗಲೂ ಕೂಡ ನನಗೆ ಇವತ್ತು ಕೂಡ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಆದರೆ ಏನು ಮಾಡೋದು, ವಿಡಿಯೋನ ಮಾಡಲೇಬೇಕು. ಹಂಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಯಾಕೆ ನಾನು ವಿಡಿಯೋ ಮಾಡಲಿಲ್ಲ ಅನ್ನೋದನ್ನು ಒಂದೇ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕೆಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ಮತ್ತು ಪರ್ಸ್ನಲ್ಲಾಗೂ ಕೂಡ ಕಮೆಂಟ್ ಮಾಡ್ತಾಯಿದ್ರಿ, ವಿಡಿಯೋ ಯಾಕೆ ಹಾಕಿಲ್ಲ, ವಿಡಿಯೋ ಹಾಕಿ ಅಂತ ನನಗೆ. ಹಂಗಾಗಷ್ಟೇ ನಾನು ಹೋದ ಶುಕ್ರವಾರ ಇವತ್ತು 8 ದಿನದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ತೀರ್ಕೊಂಡ. ಹಾಗಾಗಿ ನನಗೆ ಅಂದರೆ ಒಂದೇ ತಾಯಿ ಊಟಲ್ಲಿ ಹುಡ್ತೇ ಇರ್ಬೋದು, ಆದರೆ ಅವನು ನನಗೆ ತಮ್ಮನ ಥರ ಇರಲಿಲ್ಲ, ಮಗನ ಥರನೇ ಇದ್ದಿದ್ದು. ಆದರೆ ಹುಷಾರಿರಲಿಲ್ಲ, ಅವನಿಗೆ ಹುಷಾರಿಲ್ದೇ ತೀರ್ಕೊಂಡ. ಅವ್ನು ತೀರ್ಕೊಂಡ ಅಂತ ಹೇಳೋದಕ್ಕೇ ನಮಗೆ ಒಂದು ರೀತಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನಗೆ ಈಗಲೂ ಕೂಡ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಅವನು ನಮ್ಮನ್ನು ಅಕ್ಕನ ಥರ ನೋಡ್ತಾ ಇರಲಿಲ್ಲ, ತಾಯಿ ಥರ ನೋಡ್ತಾ ಇದ್ದ. ಮತ್ತೇನೇ ಇದ್ರೂ ತುಂಬ ಆತ್ಮೀಯವಾಗಿ, ತುಂಬಾ ಕ್ಲೋಸ್ ಆಗಿ, ತಮ್ಮನ ಥರ ಇರ್ತಿರಲಿಲ್ಲ, ಅವನು ಮಗನ ಥರನೇ ಇರ್ತಾಯಿದ್ದಿದ್ದು. ಹಂಗಾಗಿ ಆ ಸಾವನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ ನನಗೆ. ಆವಾಗಲೇ ಹೇಳ್ದಂಗೆ ಅವನು ನನಗೆ ತಮ್ಮ ಅಲ್ಲ, ಮಗ. ನನ್ನ ಅಮ್ಮ ಅಂತಲೇ ಅವ್ನು ಕರೀತಾ ಇದ್ದಿದ್ದು, ಅಕ್ಕ ಅಂತ ಕರೀತಾ ಇರಲಿಲ್ಲ. ಹಾಗಾಗಿ ತುಂಬ ಬೇಜಾರಾಯಿತು. ಮತ್ತು ವಿಡಿಯೋಗಳು ಮಾಡೋಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸ್ನೇಹಿತರೆ. ಹಂಗಾಗಿ ನಾನು ವಿಡಿಯೋನ ಮಾಡಿರಲಿಲ್ಲ. ಹಾಗಾಗಿ ಇನ್ನು ತುಂಬ ದಿನ ನಾನು ಕೂಡ ಚಾನಲ್ಗೆ ವಿಡಿಯೋ ಹಾಕ್ದೇನೇ ಇರೋಕ್ಕಾಗೋದಿಲ್ಲ. ಅವನಿಗೆ ಬರೀ 27 ವರ್ಷ ಅಷ್ಟೇ ಆಗಿದ್ದಿದ್ದು, ಜಾಂಡೀಸ್ ಆಗಿಬಿಟ್ಟಿತ್ತು. ಹಾಗಾಗಿ ತೀರ್ಕೊಂಬಿಟ್ಟ ಅವನು. ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಇದು ನೋಡ್ತಿರೋದು ನೀವು ನೋಡಿ, ಮೊನ್ನೆ ಜೋರಾಗಿ ಮಳೆ ಬಂತು, ಸಿಡ್ಲು ಗುಡುಗು ಮಿಂಚು ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಕಾಯಿ ಬಾರಕ್ಕೆ ಗಿಡನೇ ಮುರಿದೋಗಿ ಹೆಂಗೆ ಕಟ್ಟಾಗಿ ಬಿದ್ದಿದೆ ನೋಡಿ, ನಿಂಬೆಕಾಯಿ ಇದು. ಬೇಜಾರಾಯಿತು ನೋಡಿಬಿಟ್ಟು. ಆದರೆ ಯಾವುದನ್ನು ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಒಂದು ಬ್ಲ್ಯಾಕ್ ಕಲರು ಸಪೋಟ, ಆ ಗಿಡನೂ ಕೂಡ ಹೋಯ್ತು, ಮುರಿದಾಯಿತು ಕಟ್ಟಾಗಿ. ಅದನ್ನು ಕೂಡ ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಈ ವಿಡಿಯೋ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ವಿಡಿಯೋನ ಎಂಡ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇದು ಆಲ್ ಟೈಮ್ ಮ್ಯಾಂಗೋ ನೋಡ್ಬೋದು. ಆ ಕಡೆ ಒಂದು ಸೈಡು ಕಾಯಾಗಿದೆ, ಮತ್ತು ಈ ಸೈಡು ಫ್ಲವರಿಂಗ್ ಆಗ್ತಾಯಿದೆ ಸ್ನೇಹಿತರೆ. ನನಗೆ ಕಷ್ಟ ಆಗ್ತಿದೆ ತುಂಬಾ, ವಿಡಿಯೋ ಮಾಡೋಕ್ಕೆ ಒಂಥರ ಆಗ್ತಾಯಿಲ್ಲ ನನಗೆ. ಆದರೆ ಏನು ಮಾಡೋದು, ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ಇಲ್ಲಿ ನೋಡಿ, ಮಾವಿನ ಹಣ್ಣಾಗ್ಬಿಟ್ಟು ಬ್ಯಾಗ್ ಒಳಗಡೆ ಕಟ್ಟಾಗಿ ಬಿದ್ದೋಗಿದೆ ಸ್ನೇಹಿತರೆ. ಎಷ್ಟು ಸ್ಮೆಲ್ಲಿದೆ ಗೊತ್ತಾ, ಘಮ ಅಂತ ಸ್ಮೆಲ್ಲು. ತಡೀರಿ, ಇದು ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ಇದು ಅದರದ್ದು ಹಾಲು, ಅಂಟು ಗಮ್ಮತ್ತು. 2 ಹಣ್ಣಾಗಿತ್ತು, 2ರಲ್ಲಿ ಮೊನ್ನೆ ಒಂದು ಮಕ್ಕಳೆಲ್ಲ ಹಾರ್ವೆಸ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ಮಾತ್ರ. ಇಲ್ಲಿ ನೋಡಿ, ಇದು ತುಂಬಾ ಸೈಜ್ ಇರೋಂಥ ಕಾಯಿಗಳು. ನೋಡಬೇಕು ಅದು ಯಾವಾಗ ಹಣ್ಣಾಗುತ್ತೆ ಅಂತ. ಇದು ನೋಡಿ, ನೋಡೋಕ್ಕೆ ಒಂದು ರೀತಿ ಚೆಂದ, ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಹಣ್ಣು. ಹಾಗೆ ಬನ್ನಿ, ಮೇಲ್ಗಡೆ ಒಂದಷ್ಟು ಗಿಡಗಳಲ್ಲಿ, ಹೊಸ ಗಿಡಗಳಲ್ಲಿ ಹಣ್ಣುಗಳಾಗ್ತಿರೋದು, ಕಾಯಿಗಳಾಗ್ತಿರೋದು, ಹೂಗಳಾಗ್ತಿರೋದನ್ನು ಕೂಡ ಶೇರ್ ಮಾಡ್ತೀನಿ. ಇದು ನೋಡಿ, ಟೇಬಲ್ ಆರೆಂಜು. ಕಳಿಸೆಲ್ಲ ತೋರಿಸಿದಾಗ ಅದು ಫ್ಲವರಿಂಗ್ ಆಗಿರಲಿಲ್ಲ, ಮತ್ತು ಕಾಯಿಗಳು ಆಗಿರಲಿಲ್ಲ.
ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಂದು ರೀತಿ ನೋಡೋಕ್ಕೆ ಖುಷಿಯಾಗುತ್ತೆ. ಮತ್ತು ಇದರಲ್ಲಿ ಉಪ್ಪಿನಕಾಯಿ ಹಾಕ್ಕೋಬೋದು, ಮತ್ತು ಜ್ಯೂಸ್ ಕೂಡ ಮಾಡ್ಕೋಬೋದು. ತುಂಬ ಹುಳಿ ತಿನ್ನೋರು, ಇಷ್ಟಪಟ್ಟು ಹುಳಿ ತಿಂತಾರಲ್ವ, ಅವರು ಅದನ್ನು ಆರಾಮ್ಸೆ ಹಂಗೇ ಸಿಪ್ಪೆ ಸಹಿತನೇ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನೋಡ್ಬೋದು, ನಾನು ಅಂಜೂರನ ಪೂರ್ತಿ ಇದರಲ್ಲಿ ಹಾರ್ವೆಸ್ಟ್ ಮಾಡಿದ್ದೆ ಮತ್ತು ವಿಡಿಯೋನೂ ಕೂಡ ಹಾಕಿದ್ದೆ ನಿಮಗೆ. ಮತ್ತೆ ಹೊಸ ಕೌಡೊಡ್ದು ಅದರಲ್ಲಿ ಇನ್ನೂ ಕೂಡ ಹಾಕ್ತಾಯಿದ್ದಾವೆ. ಇಲ್ಲಿ ನೋಡ್ಬೋದು, ಎಲ್ಲದರಲ್ಲೂ ಆಗ್ತಾಯಿದೆ ಸ್ನೇಹಿತರೆ. ಮಾವಿನಕಾಯಿ ನೋಡಿ, ಇದು ರೀತಿ ಇದನ್ನು ನೋಡೋದೇ ಒಂದು ಚಂದ. ನೋಡಿ, ನಾನು ಒಂದೇ ಸಲ ಅನ್ಕೋತೀನಿ ರೆಗ್ಯುಲರಾಗಿ ವಿಡಿಯೋನ ಹಾಕೋಣ ಅಂತ. ಏನೋ ಗೊತ್ತಿಲ್ಲ, ನನ್ನ ಗ್ರಾಚಾರನೋ ಏನೋ ಗೊತ್ತಿಲ್ಲ. ವಿಡಿಯೋ ಮಾಡೋಕ್ಕೆ ಅಂತ ಶುರು ಮಾಡಿದಾಗಲೆಲ್ಲ ಏನೇನಾದರೂ ಒಂದೊಂದು ಆಗ್ತಾ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಗ್ಯಾಪ್ ತಗೊಳ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ದಾಳಿಂಬೆ ನೋಡಿ, ಫುಲ್ ಎಲ್ಲ ಪೂರ್ತಿ ಕಟ್ ಮಾಡಿದ್ಮೇಲೆ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಯಿ ಬಂದಿರೋದು. ಬನ್ನಿ ದ್ರಾಕ್ಷಿ ತೋರಿಸ್ತೀನಿ. ಅದೆಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅಂದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತಾ ಅದು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಧಾನಕ್ಕೆ ಕಲರು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಗೊತ್ತಾ. ಇಲ್ಲಿ ನೋಡಿ, ನೋಡಿ ಆ ಕಲರ್ ಚೇಂಜ್ ಆಗ್ತಿರೋದಕ್ಕೆ ಮಿಕ್ಸ್ ಕಲರ್ ನೋಡೋಕ್ಕೆ ಒಂದು ರೀತಿ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಅಷ್ಟೇ, ಇದು ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ. ಇದು ಇಲ್ಲಿ ನೋಡಿ, ಒಂಥರ ಏನೋ ಒಂಥರ ಖುಷಿ. ನಾವು ಅಂದರೆ ದುಡ್ಡು ಕೊಟ್ಟು ತಂದು ತಿನ್ನೋ ಹಣ್ಣಲ್ಲಿ ಅಷ್ಟು ಖುಷಿ ಇರಲ್ಲ ನಮಗೆ. ಸ್ವತಃ ನಾವೇ ಬೆಳೆದು ತಿನ್ನುವಂಥ ಹಣ್ಣು ಭಾಳನೇ ಒಂಥರ ರುಚಿನೂ ಚೆನ್ನಾಗಿರುತ್ತೆ. ಒಂದು ರೀತಿ ಅದರ ಟೇಸ್ಟೇ ಬೇರೆ, ಅದರ ಲೆವೆಲ್ಲೇ ಬೇರೆ ಅಂತಾರಲ್ಲ, ಆ ರೀತಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ಸೀಬೆ ಗಿಡದಲ್ಲಿ ಆಲ್ಮೋಸ್ಟು ಎಲ್ಲ ಫ್ಲವರು ಕೂಡ ಅರಳಿ ಕಾಯಿಗಳು ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ ಪೂರ್ತಿ ಎಲ್ಲ ಮೊಗ್ಗು ಕೂಡ ಅರಳುತ್ತಾ ಇದ್ದಾವೆ. ಸೀಬೆ ಮೊಗ್ಗು ತುಂಬಾ ಈ ಸಲ ಜಾಸ್ತಿ ಬಂದಿದೆ. ನೋಡಬೇಕು, ಉದುರೋಗ್ದೇ ಕಾಯಿಗಳು ಉಳ್ಕೊಂಡ್ರೆ ನಮಗೆ ಬೆನಿಫಿಟ್ ಜಾಸ್ತಿ. ಯಾಕೆಂದರೆ ತಿನ್ನೋಕ್ಕೆ ಜಾಸ್ತಿ ಸಿಗುತ್ತಲ್ಲ, ಹಂಗಾಗಿ. ಇಲ್ಲಿ ನೋಡಿ, ಸ್ವಲ್ಪ ಹತ್ರ ಆಗಿಬಿಟ್ಟವೆ ಗಿಡಗಳು. ಒಂದು ಸ್ವಲ್ಪ ನಾನು ಇದನ್ನೆಲ್ಲ ಒಂಚೂರು ಸ್ವಲ್ಪ ದೂರ ಇಡೋ ವ್ಯವಸ್ಥೆ ಮಾಡಬೇಕು. ಬಟ್ ದೊಡ್ಡ ಡ್ರಮ್ಗಳು ಇಟ್ಟಿರೋದ್ರಿಂದ ಜಗ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ನೆಕ್ಸ್ಟು ಯಾವ ರೀತಿ ಮಾಡ್ತೀನಿ ಏನು ಅಂತ. ಇಲ್ಲಿ ನೋಡಿ, ಇದು ಒಂದು ಗೊನೆ, ದ್ರಾಕ್ಷಿ ಗೊನೆ. ಇಲ್ಲಿ ನೋಡಿ, ಅದರ ಮುದ್ದಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ಚಂದ. ಇಲ್ಲಿ ನೋಡಿ, ಪೀನಟ್ ಬಟರು ಎಲ್ಲ ಫುಲ್ ಹಣ್ಣಾಗಿದೆ. ನೋಡಿ, ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ಇದು ಇನ್ನೂ ಹಣ್ಣಾಗಬೇಕು. ಅದು ಫುಲ್ಲು ಡಾರ್ಕ್ ಕಲರ್ ಬರುತ್ತೆ. ಆ ಡಾರ್ಕ್ ಕಲರ್ ಬಂದಾಗ ಅದನ್ನು ಕಿತ್ಕೊಂಡು ಒಳಗಡೆ ಇರೋ ಸೀಡ್ಸ್ನ ತಿನ್ನಬೇಕು. ಅಂದರೆ ಸೇಮ್ ಟು ಸೇಮ್ ಕಡಲೆಕಾಯಿ ಥರನೇ ಇರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ ಒಂದು ಸಲ, ಇದೆಲ್ಲೋ ತಗೊಂಬಂದು ತಿಂದಿದ್ದೀನಿ ನಾನು. ಹಾಗಾಗಿ ಇವಾಗ ನಮ್ಮ ಟೆರೆಸಲ್ಲೇ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಕಲರ್ ನೋಡಿ ಸ್ನೇಹಿತರೆ. ನೆಕ್ಸ್ಟು ನಾನು ಟೆರೆಸಲ್ಲಿ ಯಾವ್ಯಾವ ಗಿಡ ಹಾಕ್ಕೋಬೇಕು ಅನ್ನೋದನ್ನು ಕೂಡ, ಒಂದು ಟೆರೆಸಲ್ಲಿ ಯಾವ್ಯಾವ ಗಿಡ ಬೆಳಿಬೋದು ಅನ್ನೋದನ್ನು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ. ಒಂದಷ್ಟು ಜನಕ್ಕೆ ಕ್ಲಾರಿಟಿ ಸಿಗುತ್ತೆ ಆವಾಗ. ಇಲ್ಲಿ ನೋಡಿ, ಬೀಟ್ರೂಟ್ ಕಲರು ಸೀಬೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇಲ್ಲಿ ನೋಡಿ, ಇದು ಕಾಯೇ ಆಗಿರಲಿಲ್ಲ ಈ ಗಿಡದಲ್ಲಿ. ಇದನ್ನು ಫುಲ್ ಕಟ್ ಮಾಡಿದ್ಮೇಲೆ ಇದರಲ್ಲಿ ಈ ಸಲ ಕಾಯಿಗಳಾಗ್ತಿರೋದು. ಎರಡು ಕಾಯಿ ಕೊಟ್ಟಿದ್ದಷ್ಟೇ. ಹತ್ರ ಇದು 1.5 ವರ್ಷದ ಗಿಡ, ಕಾಯಿಗಳೇ ಆಗಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಕಾಯಾಗಿದ್ದಾವೆ. ಹಾಗೆ ಈ ಕಡೆ ಬನ್ನಿ, ಇದನ್ನು ನೋಡಿದ್ರಂತೂ ನಿಜವಾಗ್ಲೂ ಇದು ಕಾಯಿಗಳ ದಪ್ಪ ಆಯ್ತಾ ಗಿಡ ಬಗ್ಗೋಗ್ಬಿಡುತ್ತೇನೋ ಅಂತ ಅನ್ಕೋತಾ ಇದ್ದೀನಿ ನಾನು. ಫುಲ್ಲು ನೋಡಿ,
ಗಿಡ ತುಂಬ ಹೋಗೈತೆ ಆ್ಯಪಲ್ ಬೆರಿ. ಇಲ್ಲಿ ನೋಡಿ, ಒಂದೊಂದು ಗೊನೆಯಲ್ಲೂ ಇಲ್ಲ ಅಂತಂದರೂ ಒಂದು 20-30 ಹಂಗೆ ಬಿಟ್ಟಿದೆ. ಇಲ್ಲಿ ನೋಡಿ, ಫುಲ್ಲು ಇದು ತೂಕಕ್ಕೆ ಗಿಡ ಯಾವ ಥರ ಬಗ್ತಿದೆ ನೋಡಿ. ನೋಡಿ, ಫುಲ್ ಎಲ್ಲ ಕಾಯಿಗಳು ಆಗ್ತಾಯಿದ್ದಾವೆ, ಫ್ಲವರಿಂಗು ಆಗ್ತಾಯಿದೆ. ಇನ್ನು ಸ್ವಲ್ಪ ಗೋಡೆ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ, ಆ ಕಡೆಗೆ ಬಗ್ಬಿಟ್ಟೈತೆ ಗಿಡ ಪೂರ್ತಿ. ಇಲ್ಲಿ ನೋಡಿ ಹೆಂಗಿದೆ ನೋಡಿ, ಒಂಥರ ಏನೋ ಒಂಥರ ಚಂದ. ಇನ್ನೂ ಅದು ಪೂರ್ತಿ ಕಾಯಿಗಳ ದಪ್ಪ ಆಗಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಲರ್ ಚೇಂಜ್ ಆಗ್ತಿದ್ದಾಗ ಗಿಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಕಳೆದ ಸಲಕ್ಕಿಂತ ಈ ಸಲ ತುಂಬ ಚೆನ್ನಾಗಿ ಕಾಯಿ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ತುಂಬ ಜನ ಕೇಳ್ತೀರಾ ಏನು ಗೊಬ್ಬರ ಹಾಕ್ತೀರಾ, ಏನು ಮಾಡ್ತೀರಾ ಅಂತ. ನನಗೆ ನಾನೇನು ಹಾಕೋದಿಲ್ಲ, ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ. ಕಿಚನ್ ವೇಸ್ಟನ್ನು ಮಾಮೂಲಿ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕ್ತೀನಿ. ಕೆಲವೊಂದು ಫರ್ಟಿಲೈಸರ್ಗಳನ್ನ ಹಾಕ್ತೀನಿ ಅಷ್ಟೇ. ಅದನ್ನು ಕೂಡ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ. ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗ್ತಿರೋರಿಗೆ ಹಳೆ ವೀಡಿಯೋಗಳನ್ನು ಸರ್ಚ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಪದೇ ಕೇಳಿದ್ದು ಕಮೆಂಟ್ಸೇ ಮತ್ತೆ ರಿಪೀಟ್ ಬರ್ತಿರೋದ್ರಿಂದ ತುಂಬ ವೀಡಿಯೋಗಳಲ್ಲಿ ನಾನು ಫರ್ಟಿಲೈಸರ್ಗಳ ಬಗ್ಗೆ ತಿಳಿಸಿದ್ದೀನಿ. ಮತ್ತು ಕಿಚನ್ ವೇಸ್ಟೇಜ್ನ ಹೆಂಗೆ ಬಳಸ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಹಳೆ ವೀಡಿಯೋಗಳಲ್ಲೆಲ್ಲ. ಪ್ಲೀಸ್ ನೋಡಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ ವೀಡಿಯೋಗಳು. ಮತ್ತು ಮಾಡ್ತೀನಿ, ಅದರ ರಿಲೇಟೆಡೇ ಇನ್ನೂ ವೀಡಿಯೋಗಳು ಮಾಡ್ತೀನಿ. ಅದೇ ಆವಾಗಲೇ ಹೇಳ್ದಂಗೆ ಪ್ರಾಬ್ಲಮ್ಗಳಾಗ್ತಿರೋದ್ರಿಂದ ನನಗೆ ಒಂದಷ್ಟು ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನೋಡೋಣ, ಈಗ ಕಾರ್ಯ ಎಲ್ಲನೂ ಕಳ್ಕೊಂಡು ಈಗ ಶುರು ಮಾಡಿದ್ದೀನಿ. ಕಂಟಿನ್ಯೂಸ್ ವೀಡಿಯೋಗಳು ಬರುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇನ್ನು ರೆಗ್ಯುಲರಾಗಿ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ಪ್ಲೀಸ್ ಹಿಂಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ. ಮತ್ತೆ ಕೇಳ್ತಾಯಿದ್ದೀನಿ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.